ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಇವತ್ತು ದಾಳಿಯನ್ನು ಮಾಡಿದ್ದಾರೆ. ಚಿನ್ನ ಪರಿಶೀಲನೆಗೆ ಅಕ್ಕಸಾಲಿಗರನ್ನ ಕೂಡ ಅಧಿಕಾರಿಗಳು ಕರೆಸಬೇಕಾಗಿ ಬಂತು. ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರುವಂತಹ ದಾಳಿ, ಕೃಷಿ ಇಲಾಖೆ ಅಧಿಕಾರಿ ಪುಷ್ಪ, ಪಿಡಬ್ಲ್ಯೂಡಿ ಇಇ ನರೇಂದ್ರ ಹಾಗೂ ಕೆಆರ್ಐಡಿಎಲ್ ಇಂಜಿನಿಯರ್ ಪ್ರವೀಣ್ ಶ್ರೀಹರಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇನ್ನು ಪುಷ್ಪ ಅವರ ಮನೆಯಲ್ಲಿ ಸಿಕ್ಕಂತಹ ಆಭರಣಗಳ ರಾಶಿಯನ್ನು ನೋಡ್ತಾ ಇದ್ದೀರಾ. ಮತ್ತೊಂದು ಸ್ವಲ್ಪ ಅಮೌಂಟ್ ಕ್ಯಾಶ್ ಸಿಕ್ಕಿದೆ, ಬೆಳ್ಳಿ ವಸ್ತುಗಳು ಕೂಡ ಸಿಕ್ಕಿದೆ, ಬೆಳ್ಳಿ ದೀಪ ಮತ್ತು ದೇವರಿಗೆ ಪೂಜೆಗೆ ಅಂತ ಇರುವಂತಹ ಸಾಮಗ್ರಿಗಳು ಹಾಗೂ ವಿವಿಧ ಡಿಸೈನ್ ಲಾಂಗ್ ಹಾರ, ಮೀಡಿಯಂ ಹಾರ, ಈ ರೀತಿ ಸುಮಾರು ಚಿನ್ನ ಸಿಕ್ಕಿದೆ. ಜೊತೆಗೆ ರಿಂಗ್ಗಳು ಜಾಸ್ತಿ ಪ್ರಮಾಣದಲ್ಲಿ ಸಿಕ್ಕಿದೆ. ಸಿಕ್ಕಂತಹ ಇಷ್ಟು ಚಿನ್ನಕ್ಕೆ ಅವರು ಏನು ಮೂಲ ಅಂತ ತೋರಿಸ್ಬೇಕಾಗತ್ತೆ. ತೋರಿಸಿದ್ರೆ ಈ ರೀತಿ ಡಿಸ್ಪ್ಲೇ ಆಗ್ತಿರಲಿಲ್ಲ. ಮೇಲ್ನೋಟಕ್ಕೆ ಆ ದಾಖಲೆಗಳನ್ನು ಕೊಡೋದಕ್ಕೆ, ಗಳಿಸಿದ ಆದಾಯಕ್ಕೂ ಮತ್ತು ಸಂಪತ್ತು ವೃದ್ಧಿಗೂ ಮೇಲ್ನೋಟಕ್ಕೆ ದಾಖಲೆ ಕೊಡೋದಕ್ಕೆ ಫೇಲ್ಯೂರ್ ಆಗಿದ್ರೆ ಆವಾಗ ಮಹಜರ್ ಪ್ರಕ್ರಿಯೆಯನ್ನು ಮಾಡ್ತಾರೆ. ಆ ಟೈಮಲ್ಲಿ ತೆಗೆದಿರುವಂತಹ ಫೋಟೋಗಳು ಇವು. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ. ನಾಗೇಶ್, ಈಗ ರೇಡ್ಗೆ ಒಳಗಾಗಿರುವಂತಹ ಅಧಿಕಾರಿ ಮೇಲೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಏನಾದರೂ ಆಗಿತ್ತಾ ಅಥವಾ ಸ್ವಯಂ ಅನುಮಾನ ಬಂದು ಕಂಪ್ಲೇಂಟ್ ದಾಖಲಿಸಿ ರೇಡ್ ಮಾಡಿರೋದಾ? ಮಮತಾ, ಆದಾಯಕ್ಕಿಂತ ಅಧಿಕವಾಗಿ ಆಸ್ತಿ ಗಳಿಕೆ ಮಾಡಿದ್ದಂಥ ಆರೋಪದ ಮೇಲೆ ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು 3 ಜನ ಅಧಿಕಾರಿಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಒಟ್ಟು 14 ಕಡೆ ಏಕಕಾಲದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ದಾಳಿಯನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ PWA ಆಗಿರುವಂತಹ ನರೇಂದ್ರ ಮತ್ತು ಪುಷ್ಪ ಹರಿ ಸೇರಿ 3 ಜನ ಅಧಿಕಾರಿಗಳ ಮೇಲೆ ಇವತ್ತು ದಾಳಿಯನ್ನು ಮಾಡಿರುವಂಥದ್ದು. ಮೇಲ್ನೋಟಕ್ಕೆ ಈ 3 ಅಧಿಕಾರಿಗಳು ಕೂಡ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ 3 ಮೇಲೆ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿತ್ತು. ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಂಥ ಲೋಕಾಯುಕ್ತ ಪೊಲೀಸರು ಅವರ ಅಸೆಟ್ಸನ್ನು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಅವರ ಆದಾಯಕ್ಕಿಂತಲೂ ಕೂಡ ಅಧಿಕ ಮೊತ್ತದ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ ಕಂಡು ಬಂದಂಥ ಕಾರಣಕ್ಕಾಗಿ ಅವರ ಫಾರ್ಮ್ ಹೌಸ್ ಸೇರಿದಂತೆ ಬೇರೆ ಬೇರೆ ಕಡೆ ದಾಳಿಯನ್ನು ಮಾಡಿ ಒಂದಷ್ಟು ದಾಳಿಯ ವೇಳೆ ಚಿನ್ನಾಭರಣ ಮತ್ತು ನಗದು ಕೂಡ ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಸೊ 500 ರೂಪಾಯಿ ನೋಟಿನ ಕಟ್ಟು ಒಂದು ಕಡೆಗಿರೋದನ್ನು ನೋಡ್ತಾ ಇದ್ದೀರಾ. ಹಾಗೆ ಬೆಳ್ಳಿ ವಸ್ತುಗಳು, ದೇವರ ಸಾಮಗ್ರಿ ವಸ್ತುಗಳಿರಬಹುದು, ಅವೆಲ್ಲ ಪತ್ತೆ ಆಗಿದೆ. ಜೊತೆಗೆ ಗಮನ ಸೆಳೀತಾ ಇರೋದು ಅಂತ ಹೇಳಿದ್ರೆ ಡಿಸೈನ್ ಹಾರಗಳು. ಮಧ್ಯದಲ್ಲಿರುವಂತಹ ಹಾರ ಅಂತೂ ಸ್ವಲ್ಪ ನೋಡೋದಕ್ಕೇ ಹೆವಿ ವೆಯ್ಟ್ ರೀತಿನಲ್ಲಿ ಇದೆ. 100 ಗ್ರಾಮ್ 150 ಗ್ರಾಮ್ ಇರಬಹುದಾ ಅಂತ ಅನಿಸುತ್ತೆ. ಮಿಕ್ಕಿದೆಲ್ಲವೂ ಕೂಡ ಮೀಡಿಯಂ ಹಾರಗಳು, ಒಂದು ಚೋಕರ್, 2 ಬಳೆ ಮತ್ತು 10ಕ್ಕೂ ಹೆಚ್ಚು ಉಂಗುರಗಳು, ತಾಳಿ ಚೈನ್ ಸೇರಿದಂತೆ ಅನೇಕ ವಸ್ತುಗಳು ಪತ್ತೆಯಾಗಿದೆ. ಇದೆಲ್ಲದಕ್ಕೂ ಕೂಡ ದಾಖಲೆಗಳು ಕೊಡಬೇಕು. ಯಾವ ಮೂಲದಿಂದ, ಆದಾಯದಿಂದ ಖರೀದಿ ಮಾಡಿದ್ದಿದು ಮತ್ತು ಖರೀದಿಯ ರೆಸಿಪ್ಟ್ ಇದೆಯಾ, ಬ್ಲ್ಯಾಕ್ ಮನಿ ವೈಟ್ ಮನಿ ಮಾಡೋದಕ್ಕೆ ಅಂತ GSTಯನ್ನು ಮರೆಮಾಚೋದಕ್ಕಂತ ಏನಾದರೂ ಮಾಡಿದ್ರಾ, ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ಕೇಳಿರ್ತಾರೆ.